90% ಸಾಲದಲ್ಲಿದ್ದಾರೆ. ಇದು ಕಲಿಯುಗ. ಸೊ ಕಲಿ ಇರುವಂತ ಒಂದು ಕಾಲ, ಕಷ್ಟ ಇರಲೇಬೇಕು. ಮೊದಲನೇ ಕಾರಣ ಒಂದು ಈ ಜನ್ಮದ ಕರ್ಮಗಳು ಅಂತಂದ್ರೆ ನಮಗೆ ಗೊತ್ತಿದ್ದು ಮಾಡಿರೋ ತಪ್ಪುಗಳು. ಸಾಲ ಮಾಡಿರ್ತಾರೆ, ಯಾರೋ ಒಬ್ರು ಬಂದು ಸಾಲ ತೀರಿಸ್ತಾರೆ, ಮನೆಯಲ್ಲಿರೋರು ತಂದೆನೋ ತಾಯಿನೋ ಅಥವಾ ಫ್ರೆಂಡೋ ಯಾರೋ ಹೆಂಡ್ತಿನೋ ಅಥವಾ ಗಂಡನೋ ತೀರಿಸ್ತಾರೆ ಒಂದ್ಸಲ, ಇನ್ಮೇಲೆ ಮಾಡ್ಬೇಡಪ್ಪ ಅಂತ ಹೇಳ್ತಾರೆ, ಮತ್ತೆ ಮಾಡ್ತಾರೆ, ಮತ್ತೆ ತೀರಿಸ್ತಾರೆ, ಮತ್ತೆ ಆಗ್ತಿರುತ್ತೆ. ಇದಕ್ಕೆ ಕಾರಣ ಏನು ಗೊತ್ತಾ? ನೀವು ಶ್ರೀಮಂತರನ್ನಾಗೂ ಮಾಡ್ಕೋಬೋದು, ನಿಮ್ಮನ್ನು ಬಡವರನ್ನಾಗೂ ಮಾಡ್ಕೋಬೋದು, ನಿಮ್ಮನ್ನು ನೀವು ಸಾಲಗಾರರನ್ನಾಗಿ ಮಾಡ್ಕೊಳ್ಬೋದು, ನಿಮ್ಮನ್ನು ನೀವು ಏನು ಬೇಕಾದ್ರೂ ಮಾಡ್ಕೋಬೋದು. ಮಣ್ಣಲ್ಲಿ ಹೇಗೋ ಎಲ್ಲ ಇದೆಯೋ ಹಾಗೆ ಮನಸ್ಸಲ್ಲೂ ಸಹ ಎಲ್ಲವೂ ಇದೆ. ಗೊತ್ತಿದ್ದು ಮಾಡೋದನ್ನ ಪಾಪ ಅಂತಾರೆ, ಗೊತ್ತಿಲ್ಲದೆ ಮಾಡೋದನ್ನ ತಪ್ಪು ಅಂತಾರೆ. ದಯವಿಟ್ಟು ತಪ್ಪು ಮಾಡೋಣ. ನಾನು ಮಾಡ್ತೀನಿ ತಪ್ಪು. ಇನ್ಫ್ಯಾಕ್ಟ್ ಆಲ್ ಆಫ್ ಅಸ್ ಡೂ ಮಿಸ್ಟೇಕ್ಸ್. ಎಲ್ಲ ಮಕ್ಕಳು ಮಾಡ್ತಾರೆ. ಬಟ್ ತಪ್ಪು ತಪ್ಪು ಅಂತ ಗೊತ್ತಿದ್ದು ಪದೇ ಪದೇ ಮಾಡೋದನ್ನಲ್ವಾರೆ ಸಿನ್ ಅನ್ನೋದು, ಪಾಪ ಅನ್ನೋದು. ನನ್ನ ವರ್ಕ್ಶಾಪು ಮೇಕಪ್ ಮಾಡಿಸೋದಕ್ಕಲ್ಲ, ಒರಿಜಿನಲ್ ಸೆಲ್ಫ್ ಬಿಲ್ಡ್ ಮಾಡೋದಕ್ಕೆ. ಯಾರೆಲ್ಲ ಒರಿಜಿನಲ್ಲು, ಡೂಪ್ಲಿಕೇಟ್ ಅಲ್ವೋ ಅವರೆಲ್ಲರೂ ಆರಾಮಾಗಿ ಶ್ರೀಮಂತರಾಗ್ಬೋದು. ಶ್ರೀಮಂತರಾಗಿ ಈ ಭೂಲೋಕದಲ್ಲಿ ಏನಿದೆಯೋ ಅದೆಲ್ಲವನ್ನು ಅನುಭವಿಸಿ ಹೋಗ್ಬೋದು. ಹೇಗೆ ಪ್ರತಿ ತಿಂಗಳು ಎಲ್ಲರೂ 2 ಲಕ್ಷ ದುಡಿಯೋದು ಹೇಗೆ? ಆ್ಯಕ್ಚುಲಿ ಕೋಟಿ ಮಾಡೋದೇ ಕಷ್ಟ, 100 ಕೋಟಿ ಮಾಡೋದು ತುಂಬ ಸುಲಭ. ಈ ರೀತಿ ಯೆಲ್ಲೋ ಕಲರ್ ಪೇಜಿನ ಮೇಲೆ ನಿಮ್ಮ ಸಾಲಗಳನ್ನು ಪಟ್ಟಿ ಮಾಡಬೇಕು. ಎಲ್ಲ ಸಾಲಗಳನ್ನು ಪಟ್ಟಿ ಮಾಡಿದಾದ್ಮೇಲೆ ಸಾಲ ಆಗೋದಕ್ಕೆ ಏನು ಕಾರಣ, ಆ ಕಾರಣಗಳನ್ನು ಬರೀಬೇಕು. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ದುಡ್ಡು ಮಾಡಬೇಕು, ಹಣ ಗಳಿಸ್ಬೇಕು, ಶ್ರೀಮಂತರಾಗಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರಲ್ಲ? ಎಲ್ರಿಗೂ ಕೂಡ ಒಂದು ಜೀವನದ ಧ್ಯೇಯ ಅಂದ್ರೆ ತಪ್ಪಾಗ್ಲಾರ್ದು ನಾವು ಶ್ರೀಮಂತರಾಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಗೊತ್ತೋ ಗೊತ್ತಿಲ್ಲದೇನೋ ದುಡ್ಡಿನ ಹಿಂದೆ ಓಡ್ತಾ ಇದ್ದೀವಿ. ಆದ್ರೆ ಶ್ರೀಮಂತರಾಗಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀವಿ. ಸೊ ಎಲ್ಲರೂ ಹೇಳುವಂಥದ್ದು ಒಂದೇ ಮಾತು, ಏನು ಅಂತ ಹೇಳಿದ್ರೆ, ತುಂಬಾ ಕಷ್ಟಪಟ್ಟು ನಾನು ದುಡಿತಾ ಇದ್ದೀನಿ, ಆದ್ರೆ ಗಳಿಸಿದಂತ ಹಣ ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ, ಏಳಿಗೆ ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾರೆ. ಹಾಗಿದ್ರೆ ನಿಜಕ್ಕೂ ಇದಕ್ಕೆ ತಂತ್ರಗಳು ಏನಾದರೂ ಇದೆಯಾ, ಟೆಕ್ನಿಕ್ಸ್ ಏನಾದರೂ ಇದೆಯಾ? ಶ್ರೀಮಂತರು ಆಗಬಹುದು ಅನ್ನೋದಾದ್ರೆ ಯಾವ ರೀತಿಯಾದಂಥ ಟೆಕ್ನಿಕ್ಸ್ ಇದೆ ಅಂತ ನಾವು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಅದರೊಟ್ಟಿಗೆ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಈ ಮಾತನ್ನ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಆದ್ರೆ ಸಾಲ ಮಾಡಿದಾಗ ಸಾಲ ಮಾಡಿದವರ ಕಷ್ಟ ಅವರಿಗೆ ಗೊತ್ತಿರುತ್ತೆ, ಅದನ್ನ ಅನುಭವಿಸುವಂಥವ್ರಿಗೆ ಗೊತ್ತಿರುತ್ತೆ. ಸಾಲ ತೀರ್ಸಕ್ಕೆ ಜೀವನವನ್ನೇ ಅಥವಾ ಜೀವವನ್ನೇ ಪಣೆಯಾಗಿಟ್ಟಿರುವಂತಹ ಎಷ್ಟೋ ಉದಾಹರಣೆಗಳು ನಾವು ನೋಡಿದ್ದೀವಿ. ಹಾಗಿದ್ರೆ ಸಾಲ ಹೇಗೆ ತೀರಿಸಬೇಕು, ಸಾಲ ಯಾಕೆ ಮಾಡ್ತೀವಿ? ಫಸ್ಟ್ ಆಫ್ ಆಲ್ ಶ್ರೀಮಂತರಾಗಬೇಕು, ಕರೆಕ್ಟು, ಆದ್ರೆ ಸಾಲವನ್ನು ಯಾಕೆ ಮಾಡ್ತೀವಿ? ಇದಕ್ಕೆ ಸಾಲ ತೀರಿಸಬೇಕು ಅಂತ ಹೇಳಿದ್ರೆ ಇದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಇದೆ, ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ, ಇದಕ್ಕೆ ಸೈಂಟಿಫಿಕ್ ರೀಸನ್ನ ಕೊಟ್ಟು ಆ ಟೆಕ್ನಿಕ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ದುಡ್ಡಿನ ದ್ರೋಣಾಚಾರ ಅಂದ್ರೆ ತಪ್ಪಾಗ್ಲಾರ್ದು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ವೀಕ್ಷಕರೇ, ನಾನು ಕಾರ್ಯಕ್ರಮದ ಮೊದಲನೇ ಹಂತದಲ್ಲಿ ನಿಮ್ಗೆ ಹೇಳಿದೆ, ಪ್ರತಿಯೊಬ್ಬರಿಗೂ ಕೂಡ ದುಡ್ಡನ್ನ ಗಳಿಸ್ಬೇಕು, ಶ್ರೀಮಂತರಾಗಬೇಕು ಅನ್ನುವಂಥ ಆಸೆ ಇರುತ್ತೆ ಅಂತ ಹೇಳಿ. ಎಲ್ಲರೂ ಹೇಳೋದೇನು ಅಂದ್ರೆ ಕಷ್ಟಪಟ್ಟು ದುಡಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಗುರುಜಿಯವರು ನಿಮ್ಗೆ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಸ್ಮಾರ್ಟ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ತುಂಬಾ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಶ್ರೀಮಂತರಾಗಬೇಕು ಅಂತ ಅನ್ನೋದಾದ್ರೆ ಏನೆಲ್ಲ ಟೆಕ್ನಿಕ್ಸ್ ನ ಗುರುಜಿಯವರು ಹೇಳ್ಕೊಡ್ತಾರೆ ಅನ್ನೋದನ್ನ ಪ್ರತಿ ತಿಂಗಳು ನಡೆಯುವಂತಹ ವರ್ಕ್ಶಾಪ್ ನಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಅದರ ವಿಶೇಷತೆ ಏನು ಅಂತ ನಾನು ಕೂಡ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಇನ್ನು ಮೇ 25ನೇ ತಾರೀಕು ಭಾನುವಾರ ಮೆಜೆಸ್ಟಿಕ್ ಹತ್ರ ಇರುವಂತಹ ಸ್ಯಾಂಟಮ್ ಹೋಟೆಲ್, ಇದು 3 ಸ್ಟಾರ್ ಹೋಟೆಲು, ಇಲ್ಲಿ ವರ್ಕ್ಶಾಪ್ ನಡೀತಾ ಇದೆ, ಅಂದ್ರೆ ಕಾರ್ಯಾಗಾರ ನಡೀತಾ ಇದ್ರೆ. ಇದರ ವಿಶೇಷತೆ ಏನು, ಈ ವರ್ಕ್ಶಾಪ್ಗೆ ಯಾರೆಲ್ಲ ಭಾಗವಹಿಸಬೇಕು, ಯಾಕೆ ಭಾಗವಹಿಸಬೇಕು, ಶ್ರೀಮಂತರಾಗಬೇಕು ಅನ್ನೋದಾದ್ರೆ ಖಂಡಿತವಾಗಿಯೂ ಈ ವರ್ಕ್ಶಾಪ್ ನಿಮ್ಗೆ ವರ್ಕೌಟ್ ಆಗತ್ತಾ? ಸೊ ಎಲ್ಲ ವಿಚಾರಗಳ ಕುರಿತಾಗಿ ಗುರುಜಿಯವರು ನಮ್ಗೆ ತಿಳಿ ಹೇಳ್ತಾರೆ. ಇದೇ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಸಾಲದ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ಸಾಲ ಯಾಕೆ ಮಾಡ್ತೀವಿ ಗುರುಗಳೇ? ಯಾಕಂತ ಹೇಳಿದ್ರೆ ಸಾಲ ಮಾಡ್ತಾರೆ ಅಂದ್ರೆ ಎಷ್ಟೇ ಶ್ರೀಮಂತರಾಗಿದ್ರು ಕೂಡ ಎಂತೆಂಥ ದೊಡ್ಡ ವ್ಯಕ್ತಿಗಳು ಕೂಡ ಸಾಲ ಮಾಡ್ತಾ ಇದ್ದಾರೆ. ಸೊ ಸಾಲ ಯಾಕೆ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಅಂತ? ಸೊ ಬೇಸಿಕಲಿ ನೀವು ಕೇಳ್ತಿರೋದು ಸಾಲ ಯಾಕಾಗುತ್ತೆ ಅಂತ ಹೇಳಿ. ಎಷ್ಟೋ ಜನಕ್ಕೆ ಸಾಲ ಆದ್ಮೇಲೆನೆ ಗೊತ್ತಾಗೋದು, ಅರೆ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ, ಬಟ್ ಆದ್ರೂ ಇಷ್ಟು ಸಾಲ ಆಗ್ಬಿಟ್ಟಿದೆ, ಇಷ್ಟು ಕಷ್ಟಗಳು ನನಗೆ ಏಕೆ ಅಂತ ಇರುತ್ತೆ. ಮೂಲತಃ ಮೇಡಮ್ ಹಲವಾರು ರೀಸನ್ಸ್ ಇದೆ.
ನಾನು ಎಲ್ಲವನ್ನೂ ಒಟ್ಟುಗೂಡಿಸಿ 2 ಕಾರಣಗಳನ್ನಾಗಿ ವಿಂಗಡಿಸ್ಬೋದು. ಮೊದಲನೇ ಕಾರಣ ಒಂದು ಈ ಜನ್ಮದ ಕರ್ಮಗಳು ಅಂತಂದ್ರೆ ನಮಗೆ ಗೊತ್ತಿದ್ದು ಮಾಡಿರೋ ತಪ್ಪುಗಳು. ಇದು ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಎಲ್ರಿಗೂ. ಈಗ ಸಾಲ ಆಗಿರೋರ್ಗೆ ಅವ್ರಿಗೆ ಗೊತ್ತಿರುತ್ತೆ, ಹೌದು ನಾನು ಆ ರೀತಿ ದುಂದುವೆಚ್ಚ ಮಾಡಬಾರ್ದಿತ್ತು, ಹೌದು ನನ್ನ ಮಗಳು ಅಥವಾ ಮಗನ ಮದುವೆ ಈ ರೀತಿ ಮಾಡಬಾರ್ದಿತ್ತು, ಇಷ್ಟು ದುಡ್ಡು ಖರ್ಚು ಮಾಡಬಾರ್ದಿತ್ತು, ಹೌದೌದು ನಾನು ಮೊದಲೇ ದುಡಿತಿರ್ಬೇಕಂತಂದ್ರೆ ದುಡ್ಡು ಎತ್ತಿಡ್ಬೇಕಿತ್ತು, ನನ್ನ ಫ್ರೆಂಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ದ, ನಾನು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ, ನನ್ನ ಫ್ರೆಂಡ್ ಜಮೀನು ತೆಗೆದುಕೊಂಡ, ನಾನು ಜಮೀನು ತೆಗೆದುಕೊಂಡಿಲ್ಲ, ಆ ಟೈಮಲ್ಲಿ ಯಾರೋ ಹೇಳಿದ್ರು ನನಗೆ ವ್ಯಾಪಾರ ಮಾಡಪ್ಪ ಶ್ರೀಮಂತ ಆಗ್ತೀಯ, ಬಿಸ್ನೆಸ್ ಮಾಡು ಅಂತೇಳಿ. ಆದರೆ ನಾನು ಕಂಫರ್ಟ್ ಝೋನಲ್ಲಿ ಎಲ್ಲೋ ಕೆಲಸ ಮಾಡಿಕೊಂಡೇ ಇದ್ಬಿಟ್ಟೆ. ಈ ಜನ್ಮದ ಕರ್ಮಗಳು ಎಲ್ಲ ಅರ್ಥ ಆಗ್ತಿದೆ ನನಗೆ, ಬಟ್ ಆದರೆ ಹಿಂದಿನ ಜನ್ಮದ ಕರ್ಮಗಳು ಯಾರಿಗೂ ಗೊತ್ತಿಲ್ಲ. ಸೊ ಎಲ್ಲರಿಗೂ ಅವರವರ ಹಿಂದಿನ ಜನ್ಮದ ಕರ್ಮಗಳು ನಮ್ಮ ಇವತ್ತಿನ ಪರಿಸ್ಥಿತಿಗೆ ಕಾರಣ ಆಗಿರುತ್ತೆ. ವಿಶೇಷವಾಗಿ ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಸನಾತನ ಧರ್ಮದಲ್ಲಿ ನಮಗೆ ಗೊತ್ತಿರೋ ಒಂದು ವಿಸ್ಡಮ್ ಅಲ್ಲಿ ಏನು ಹೇಳುತ್ತೆ ಅಂತಂದರೆ, 28 ನರಕಗಳಿದಾವೆ ಮೇಡಮ್. ಪ್ರತಿ ಒಂದು ತಪ್ಪಿಗೂ ಒಂದೊಂದು ನರಕ ಇದೆ. ಸೊ ಹಲವು ಮಂದಿ ಈಗಿರೋ ಕಾಲಘಟ್ಟದಲ್ಲಿ ಎಲ್ಲರೂ ಎಲ್ಲ ನರಕಕ್ಕೆ ಹೋಗ್ತಾರೆ ನನಗೆ ಗೊತ್ತಿಲ್ಲ, ಬಟ್ ವೆರಿ ಫ್ಯೂ ಪೀಪಲ್ ಡೋಂಟ್ ಎಂಟರ್ ನರಕ. ಇನ್ಸ್ಟೆಡ್ 14 ಲೋಕಗಳಿದಾವೆ ನಮ್ಮಲ್ಲಿ. 14 ಲೋಕಗಳಲ್ಲಿ ನಮ್ಮ ಲೋಕ ಭೂಲೋಕ ಅನ್ನುವಂಥದ್ದು ಮಿಡಲ್ ಅಲ್ಲಿ ಬರುತ್ತೆ, ಸೆಂಟರ್ ಅಲ್ಲಿ ಬರುತ್ತೆ ಭೂಲೋಕ ಅನ್ನುವಂಥದ್ದು. ಇದಕ್ಕೆ ಮೇಲೆ ಭೂಲೋಕಕ್ಕೆ ಮೇಲೆ 6 ಲೋಕಗಳಿದಾವೆ. ಅದರಲ್ಲಿ ಸ್ವರ್ಗಲೋಕ, ಸತ್ಯಲೋಕ ಅಂತಂತೇಳಿ ಇದಾವೆ. ನಮ್ಮ ಭೂಲೋಕದ ಕೆಳಗಡೆ ಇರುವಂಥದ್ದು ನೀವು ಕೇಳಿರ್ತೀರ, ಅತಳ, ವಿತಳ, ಸುತಳ, ತಲಾತಳ, ಮಹಾತಳ, ರಸತಳ, ಪಾತಾಳ ಅಂತೇಳಿ. ಇವೆಲ್ಲವೂ ಕೆಳಗಡೆ ಡೈಮೆನ್ಷನ್ ಇರೋ ಲೋಕಗಳು. ಇಲ್ಲಿ ಸ್ವಲ್ಪ ಕಠಿಣವಾಗಿರುತ್ತೆ, ಇಲ್ಲಿ ನರಕಗಳಿರುವಂಥದ್ದು. ಸೊ ನಿಮಗೆ ನೀವು ಸಿನ್ಸ್ ಸಾಲ ಕೇಳಿದ್ರಿ, ಸೊ ನಾವು ಯಾವುದೋ ಕರ್ಮ ಇದ್ದಿದ್ದಕ್ಕೆ ಸಾಲ ಆಗಿರೋವಂಥದ್ದು. ಎಲ್ರಿಗೂ ಸಾಲ ಇಲ್ಲ ಮೇಡಮ್. ತುಂಬ ಜನ ನಿರಾಳವಾಗಿ ಬದುಕ್ತಿರೋರು ಇದ್ದಾರೆ. ನನ್ನ ವರ್ಕ್ಶಾಪ್ಗೆ ಬರ್ತಾರಲ್ವ, ನಾನು ಕೈ ಮೇಲೆ ಮಾಡಿಸ್ತೀನಿ ಎಷ್ಟು ಜನಕ್ಕೆ ಸಾಲ ಇಲ್ಲ ಅಂತೇಳಿ. ತುಂಬ ಜನ ಕೈ ಮೇಲೆ ಮಾಡ್ತಾರೆ, ನನ್ನ ಹತ್ರ ಸಾಲ ಇಲ್ಲ ಸ್ವಾಮಿ ಅಂತೇಳಿ. ಎಷ್ಟು ಜನ ಆರೋಗ್ಯವಾಗಿದ್ದೀರಾ, ಕೈ ಮೇಲೆ ಮಾಡ್ತಾರೆ. ಸೊ ಬಟ್ 90% ಸಾಲದಲ್ಲಿದ್ದಾರೆ. ಇದು ಕಲಿಯುಗ. ಸೊ ಕಲಿ ಇರುವಂಥ ಒಂದು ಕಾಲ, ಕಷ್ಟ ಇರಲೇಬೇಕು. ವಿಶೇಷವಾಗಿ ನನ್ನ ಕರ್ಮಗಳ ಬಗ್ಗೆ ಹೇಳಿದಾಗ ನಾನು ನಿಮ್ಗೆ ಇದನ್ನು ಹೇಳಲೇಬೇಕು. ಮೊನ್ನೆ ತಾನೇ ರೀಸೆಂಟಾಗಿ ಪೆಹಲ್ಗಾಮಲ್ಲಿ ಕಾಶ್ಮೀರದ ಹತ್ರ ಒಂದು ಕ್ರೂರವಾದ ಒಂದು ಕೃತ್ಯ ನಡೀತು. ಸೊ ಇದು ಸಪೋಸ್ ಈಗ ಅಲ್ಲಿ ಮಾಡಿದವರು ನ್ಯಾಯಕ್ಕೆ ಅಥವಾ ನಮ್ಗೆ ಸಿಗದೆ ಹೋಗ್ಬೋದು. ಈಗ ನಮ್ಗೆ ತುಂಬಾ ಕೋಪ ಇದೆ, ಭಾರತ ದೇಶಕ್ಕೆ ಅವನು ಬಿಡಬಾರ್ದು. ಖಂಡಿತವಾಗಿಯೂ ಯಾರಿಗೇ ಆಗ್ಲಿ, ನನಗಾಗ್ಲಿ, ನಿಮ್ಗಾಗ್ಲಿ ಕೋಪ ಇದೆ, ಸಿಟ್ಟಿದೆ. ಬಟ್ ಅವ್ರು ಸಿಗದೆ ಹೋಗ್ಬೋದು ನಮ್ಮ ಕೈಗೆ. ಬಟ್ ವಿಶ್ವದ ಕೈಗೆ ಸಿಗದೆ ಹೋಗ್ತಾರ, ದೇವರ ಕೈಗೆ ಸಿಗದೆ ಹೋಗ್ತಾರ? ಖಂಡಿತ ಸಿಗ್ಲೇಬೇಕು. ಅವ್ರಿಗೆ ಪನಿಷ್ಮೆಂಟ್ ಏನಿದೆ ಅಂತ ಡೆಫಿನೆಟ್ಲಿ. ಕರ್ಮ ನೋಸ್ ಎವ್ರಿಬಡೀಸ್ ಪಿನ್ ಕೋಡ್ ವಿತ್ ಅಡ್ರೆಸ್. ಸೊ ಯು ಕಾಂಟ್ ಎಸ್ಕೇಪ್ ಫ್ರಮ್ ಕರ್ಮ. ಒಂದು ವಿಶೇಷವಾದ ವೈತರಣಿ ಅನ್ನೋ ಒಂದು ನರಕ ಇದೆ ಮೇಡಮ್. ಈ ವೈತರಣಿ ನರಕ ಯಾರಿಗೆ ಅಂತಂದ್ರೆ, ಯಾರೆಲ್ಲ ಪವರ್ ಅಲ್ಲಿದ್ದು, ಈಗ ಸಪೋಸ್ ಈಗ ನಾನೊಂದು ಲೀಡರ್, ನಾನೀಗ ಈ ದೇಶದ ಯಾರೋ ವ್ಯಕ್ತಿ, ದೊಡ್ಡ ವ್ಯಕ್ತಿ ಆಗಿರ್ಬೋದು, ಈ ರಾಜ್ಯದ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಅಥವಾ ನಾನು ಗೌರ್ಮೆಂಟ್ ಹುದ್ದೆಯಲ್ಲಿದ್ದು ನನಗೊಂದು ಕೆಪಾಸಿಟೀಸು, ಪವರ್ಸ್ ಇದೆ ಈ ರೀತಿ ಕೆಲಸಗಳು ಮಾಡೋದಕ್ಕೆ. ಅದನ್ನ ನ್ಯಾಯವಾಗಿ ಮಾಡದೆ ಹೋದ್ರೆ, ನಾನೀಗ ಲಂಚ ತಗೊಂಡು ಕೆಲಸ ಮಾಡ್ತೀನಮ್ಮ, ನಾನು ಕೆಟ್ಟದಾಗಿ ನನ್ನ ಪವರ್ನ ಬಳಸ್ಕೊಂಡು ಹೇಗೇಗೋ ನಾನು ನನ್ನ ಕೆಲಸವನ್ನು ಮಾಡುತ್ತೇನೆ. ಅಂದ್ರೆ ಒಳ್ಳೆ ಕೆಲಸ ಅಲ್ಲ, ಕೆಟ್ಟ ಕೆಲಸಗಳನ್ನ ಮಾಡ್ತೇನೆ. ಅಂಥವ್ರೆಲ್ಲಿ ಹೋಗ್ತಾರೆ ಗೊತ್ತಾ? ವೈತರಣಿ ಎಂಬ ನರಕಕ್ಕೆ ಹೋಗ್ತಾರೆ. ಈ ವೈತರಣಿಯ ನರಕದ ವಿಶೇಷತೆ ಹೇಳ್ತೇನೆ. ಇದೊಂದು ದೊಡ್ಡ ನದಿ. ಈ ನದಿ ಹೇಗೆ ಹರಿತಿರುತ್ತೆ ಅಂತಂದ್ರೆ, ಆ ನದಿಯಲ್ಲಿ ಏನಿದೆ ಅಂತ ಹೇಳ್ತೀನಿ. ಮನುಷ್ಯನ ಮಲ, ಮೂತ್ರ, ಈ ಗಾಯದಲ್ಲಿ ಬರುತ್ತಲ್ಲ ಕೀವು, ಆ ಕೀವು ಇರುತ್ತೆ, ಕೂದಲಿರುತ್ತೆ, ಉಗುರಿರುತ್ತೆ, ಕೊಳೆತ ರಕ್ತ ಇರುತ್ತೆ, ಕೊಳೆತ ಮಾಂಸ ಇರುತ್ತೆ, ಎಲ್ಲ ಗಲೀಜು ಮೇಡಮ್. ಇಂಥ ಗಲೀಜಾದ ಒಂದು ನೀರು ಹರಿಯುವಂಥ ನದಿನ ವೈತರಣಿ ನರಕ. ಅಲ್ಲಿ ಹೊಟ್ಟೆ ಹಸಿವಾಗುತ್ತೆ, ನಾವು ಅಲ್ಲಿರ್ತೇವೆ. ಯಾರೆಲ್ಲ ಇದಿರೋ, ಕೆಟ್ಟ ಕೆಲಸ ಮಾಡಿ ಕೆಟ್ಟದಾಗ ದುಡ್ಡು ಮಾಡಿರ್ತೀರೋ, ಅಥವಾ ಜನಗಳನ್ನ ಬಳಸ್ಕೊಂಡು, ಯು ಹ್ಯಾವ್ ಅ ಕೆಪಾಸಿಟಿ ಟು ಸರ್ವ್ ಪೀಪಲ್. ನೀವು ಒಳ್ಳೇದು ಮಾಡೋ ಎಬಿಲಿಟಿ ಇದೆ ನಿಮಗೆ, ಬಟ್ ಆದರೂ ನೀವು ಕೆಟ್ಟದಾಗಿ ನೀವು ಬಳಸ್ಕೊಂಡು ದುಡ್ಡು ಮಾಡೋದಾಗಲಿ ಅಥವಾ ನಿಮ್ಮ ಪವರ್ನ ದಬ್ಬಾಳಿಕೆ ಮಾಡೋದಾಗಲಿ ಮಾಡಿದ್ರೆ, ನೀವೆಲ್ಲರೂ ವೈತರಣಿ ಅನ್ನೋ ಒಂದು ನರಕದಲ್ಲಿ ನಾನು ನಿಮ್ಮನ್ನು ನೋಡ್ತೇನೆ.
ಡೆಫಿನೆಟ್ಲಿ ಎವ್ರಿಬಡಿ ಕ್ಯಾನ್ ಸಿ, ಎವ್ರಿ ಗುಡ್ ಪರ್ಸನ್ ವಿಲ್ ಸಿ ಯು ದೇ ಮ್ಯಾನ್. ಸೊ ಇವ್ರಿಗೆ ಹೊಟ್ಟೆ ಹಸಿವು, ಅವ್ರು ತಿನ್ನೋದೇನು ಹೇಳಿ ಹೇಗಿರುತ್ತೆ ಮೇಡಮ್? ಟಾಯ್ಲೆಟ್ನ ತಿನ್ನೋಕ್ಕಾಗುತ್ತಾ? ಮೂತ್ರನ ಕುಡಿಯೋಕ್ಕಾಗುತ್ತಾ? ಇಲ್ಲ ಗಾಯದಲ್ಲಿ ಬರೋ ಆ ಕ್ಯೂನ ನಾವು ಸೇವಿಸೋಕ್ಕಾಗುತ್ತಾ? ಉಗುರು ತಿನ್ನೋಕ್ಕಾಗುತ್ತಾ? ಕೂದಲು ತಿನ್ನೋಕ್ಕಾಗುತ್ತಾ? ಕೆಟ್ಟ ರಕ್ತವನ್ನು ತಿನ್ನೋಕ್ಕಾಗುತ್ತಾ? ಹೋಗ್ಲಿ ಕೊಳೆತೋಗಿರೋ ಮಾಂಸವನ್ನು ತಿನ್ನೋದಕ್ಕಾಗುತ್ತಾ? ಸಿ ದಿಸ್ ಈಸ್ ವೈತರಣಿ. ಈಗ ಇವ್ರು ಎಸ್ಕೇಪ್ ಆಗ್ತಾರೆ, ಫೇಲ್ಗಾಮ್ ಇನ್ಸಿಡೆಂಟಲ್ಲಿ ಆಗಿರೋರು ಎಸ್ಕೇಪ್ ಆಗ್ತಾರೋ ಸಿಗ್ತಾರೋ ಸೆಕೆಂಡ್ರಿ, ಬಟ್ ಯೂನಿವರ್ಸ್ ಹತ್ರ ಯಾರೂ ಸಹ ವಿಶ್ವದ ಹತ್ರ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ನಮ್ಮ ಧರ್ಮ ಏನು ಹೇಳುತ್ತೆ, ಯದ್ಭಾವಂ ತದ್ಭವತಿ. ನೀನು ಏನನ್ನು ಮಾಡ್ತೀಯೋ ಅದನ್ನೇ ನೀನು ಪಡ್ಕೊಳ್ತೀಯ. ಅದು ಒಂದು ಪಟ್ಟು ಪಡ್ಕೊಳ್ಳಲ್ಲ, ದುಪ್ಪಟ್ಟಾಗಿ, 10 ಪಟ್ಟಾಗಿ, 100, 1000, ಲಕ್ಷ, ಕೋಟಿ ಪಟ್ಟಾಗಿ. ಅದೇ ಯೂನಿವರ್ಸ್ ಹೇಳುವಂಥದ್ದು. ನೀವು ಒಂದನ್ನು ಕೊಟ್ಟರೆ ಅದು 1000 ಲಕ್ಷ ಕೊಡೋದಕ್ಕೆ ಗೊತ್ತು. ಒಳ್ಳೇದು ಕೊಟ್ಟರೆ ಒಳ್ಳೇದನ್ನು, ಕೆಟ್ಟದಕ್ಕೆ ಕೊಟ್ಟರೆ ಕೆಟ್ಟದ್ದನ್ನು. ಸೊ ಹಾಗಾಗಿ ಈಗ ನಮಗೆ ಸಾಲ ಆಗಿದೆ, ಇದಕ್ಕೆ ನಮ್ಮ ಪೂರ್ವ ಜನ್ಮದ ಕರ್ಮಗಳು ಸಾಕ್ಷಿಯಾಗಿರುತ್ತೆ. ಹಾಗಾಗಿ ನಾನು ಯಾವತ್ತೂ ವರ್ಕ್ಶಾಪ್ಗೆ ಬರಬೇಕಂತಂದರೆ ಸನಾತನ ಧರ್ಮಕ್ಕೆ ಇದು ತುಂಬ ಹತ್ರ ಇರೋದಕ್ಕೆ ಈ ಮುಂಬರುವ ವರ್ಕ್ಶಾಪ್ಗೆ ವಿಶೇಷವಾಗಿ ಯಾರು ಬರ್ತಾರೋ ಅವರು ಒಂದು ಮೊಳ ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ಬರಬೇಕು. ಯಾಕೆ ಮಲ್ಲಿಗೆ ಹೂವು? ನಾನು ಹೇಳ್ತೇನೆ ಐ ವಿಲ್ ಎಕ್ಸ್ಪ್ಲೈನ್. ಆ್ಯಂಡ್ ಏಕೆ ನಿಂಬೆಹಣ್ಣು? ಐ ಮೀನ್ ಇದೆಲ್ಲ ಏನಿದೆಲ್ಲ ಫೇಕ್ ಅನ್ಸುತ್ತಾ? ಇವೆಲ್ಲ ರಿಯಲ್ಲಾ? ಇಲ್ಲ ಇದೆಲ್ಲ ಇಟ್ಟರೆ ದುಡ್ಡು ಬರುತ್ತಾ? 3 ಮೊಳ ಕಪ್ಪು ದಾರ ಇಷ್ಟು ತೆಗೆದುಕೊಂಡು ಬರಬೇಕು. ಈ ಮುಂಬರುವ ಮೇ 25ನೇ ಕಾರ್ಯಾಗಾರಕ್ಕೆ ಬರಬೇಕಂತಂದ್ರೆ ಇದು ಸ್ಯಾಂಕ್ಟಮ್ 3 ಸ್ಟಾರ್ ಹೋಟೆಲಲ್ಲಿ ಮೆಜೆಸ್ಟಿಕ್ ಹತ್ರ ಮಾಡ್ತಿರೋದು. ಸೊ ತುಂಬ ರಶ್ ಇರುತ್ತೆ. ಸೊ ಯಾರೆಲ್ಲ ಬರಬೇಕು ಅಂತಿದ್ದೀರೋ ಬೇಗ ರಿಜಿಸ್ಟರ್ ಮಾಡ್ಕೋಬೇಕು. ಜಸ್ಟ್ ಒಂದು ಕ್ಯೂರಿಯಾಸಿಟಿಗೆ ಮೇಡಮ್, ಇದು ಮಣ್ಣಿಂದ ತಾನೇ ಬಂದಿದ್ದು. ನೀವು ಮಣ್ಣನ್ನು ಎಷ್ಟಾಗಿದ್ರು ಮಲ್ಲಿಗೆ ಸುವಾಸನೆ ಬರಲ್ಲ. ಬಟ್ ಅದು ಹೇಗೆ ಅದು ಗಿಡ ನೆಟ್ರೆ ಮಾತ್ರ ಮಲ್ಲಿಗೆ ಬರುತ್ತೆ? ಇಲ್ಲಿ ನೋಡಿ ಸ್ವಲ್ಪ ಕನಕಾಂಬರ ಇದೆ, ಇದು ಮಣ್ಣಿಂದಾನೇ ಬರೋದು. ಈ ಹೂವು ಎಲ್ಲಿಂದ ಬಂತು? ಮಣ್ಣಿಂದ. ಹಂಗಾದ್ರೆ ಮಣ್ಣಲ್ಲಿ ಎಲ್ಲ ಇದೆಯಾ? ಮಣ್ಣಲ್ಲಿ ಹೂವು ಇದೆಯಾ? ಬಿಳಿ ಹೂವು ಇದೆ, ಇದು ಆರೆಂಜ್ ಕಲರ್ ಇದೆ. ಹಣ್ಣು ಗಿಡ ನೆಟ್ರೆ ಹಣ್ಣು ಬರುತ್ತೆ, ನಿಂಬೆ ಹಣ್ಣು ಗಿಡ ನೆಟ್ರೆ ನಿಂಬೆ ಹಣ್ಣೆ ಬರುತ್ತೆ. ಈ ಮಣ್ಣು ಹೇಗೋ ಹಾಗೆ ನಮ್ಮ ತಲೆಯು ನಮ್ಮ ಮನಸ್ಸು. ನೀವು ಶ್ರೀಮಂತರನ್ನಾಗೂ ಮಾಡ್ಕೋಬೋದು, ನಿಮ್ಮನ್ನು ಬಡವರನ್ನಾಗೂ ಮಾಡ್ಕೋಬೋದು, ನಿಮ್ಮನ್ನು ನೀವು ಸಾಲಗಾರರನ್ನಾಗಿ ಮಾಡ್ಕೊಳ್ಬೋದು, ನಿಮ್ಮನ್ನು ನೀವು ಏನು ಬೇಕಾದ್ರೂ ಮಾಡ್ಕೋಬೋದು. ಮಣ್ಣಲ್ಲಿ ಹೇಗೋ ಎಲ್ಲ ಇದೆಯೋ ಹಾಗೆ ಮನಸ್ಸಲ್ಲೂ ಸಹ ಎಲ್ಲವೂ ಇದೆ. ಸೊ ನಾವೆಲ್ಲರೂ ಶ್ರೀಮಂತರಾಗಬೇಕು ಅನ್ನೋ ಒಂದು ತತ್ವ ನಮ್ಮಲ್ಲಿದ್ದರೆ ನಮ್ಮನ್ನು ಶ್ರೀಮಂತರನ್ನಾಗದೇ ಇರೋದಕ್ಕೆ ಯಾವುದ್ರಲ್ಲಿ ಏನೂ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಸಾಲ ಕೇಳಿದ್ರೆ ಇನ್ನೊಂದು ಕಾರಣ ಹೇಳ್ಬಿಡ್ತೇನೆ ಮೇಡಮ್. ಈಗ ಮಾಡರ್ನ್ ಇದು ನಿಮಗೆ ಈ ಜನ್ಮದ ಕರ್ಮಗಳ ಬಗ್ಗೆ ಸ್ವಲ್ಪ ಹೇಳಬೇಕು. ನಾನು ಕೆಲವರು ತುಂಬ ಜನ ನೋಡಿದ್ದೇನೆ, ಸಾಲ ಮಾಡಿರ್ತಾರೆ, ಯಾರೋ ಒಬ್ರು ಬಂದು ಸಾಲ ತೀರಿಸ್ತಾರೆ. ಮನೆಯಲ್ಲಿರೋರೋ ತಂದೆನೋ ತಾಯಿನೋ ಅಥವಾ ಫ್ರೆಂಡೋ ಯಾರೋ ಹೆಂಡ್ತಿನೋ ಅಥವಾ ಗಂಡನೋ ತೀರಿಸ್ತಾರೆ ಒಂದ್ಸಲ. ಇನ್ಮೇಲೆ ಮಾಡಬೇಡಪ್ಪ ಅಂತ ಹೇಳ್ತಾರೆ, ಮತ್ತೆ ಮಾಡ್ತಾರೆ, ಮತ್ತೆ ತೀರಿಸ್ತಾರೆ, ಮತ್ತೆ ಆಗ್ತಿರುತ್ತೆ. ಇದಕ್ಕೆ ಕಾರಣ ಏನು ಗೊತ್ತಾ? ಸಾಲ ಈಸ್ ಆಲ್ಸೋ ಆನ್ ಅಡಿಕ್ಷನ್. ಜಸ್ಟ್ ಲೈಕ್ ನಾವು ಸ್ಮೋಕ್ ಮಾಡಿದಾಗೆ, ಹೇಗೆ ಡ್ರಿಂಕ್ಸ್ ಮಾಡಿದಾಗೆ, ಅಥವಾ ಮಲಗೋದು ಕೆಲವ್ರಿಗೆ ಅಡಿಕ್ಷನ್ ಆಗಿರುತ್ತೆ, ನಿದ್ದೆ ಮಾಡೋವಂಥದ್ದು. ಹಾಗೆ ಈಗ ಮಾಡರ್ನ್ ಸೊಸೈಟಿಯಲ್ಲಿ ಸಾಲ ಮಾಡೋದೊಂದು ಅಡಿಕ್ಷನ್ ಆಗಿಬಿಟ್ಟಿದೆ. ಎಲ್ಲಿ ತನಕ ನಮ್ಮ ಮೈಂಡ್ ಸೆಟ್ ರಿಚ್ ಮೈಂಡ್ ಸೆಟ್ ಆಗಿರಲ್ವೋ ಅಲ್ಲಿ ತನಕ ಯಾರು ಎಷ್ಟು ಸಹಾಯ ಮಾಡಿದ್ರು ಏನೇ ಹೇಳಿದ್ರು ನಾವು ಸಾಲಕ್ಕೆ ಮತ್ತೆ 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 ಹೋಗ್ತಾನೆ ಇರ್ತೇವೆ. ಸೊ ಇಟ್ ಈಸ್ ಅ ಚೇಂಜ್ ದಟ್ ಹ್ಯಾಸ್ ಟು ಟೇಕ್ ಪ್ಲೇಸ್ ವಿದಿನ್ ಸೆಲ್ಫ್. Not a change, it's a transformation. So change is very temporary. It's like ನಾನು ಹೇಳ್ತಿರೋದೆಲ್ಲ ತುಂಬ ಮೋಟಿವೇಶ್ನಲ್ ಆಗಿ ಎಸ್ ಇವತ್ತನ್ನು ನಾನು ಮಾಡಬೇಕು ಅಂತ ಅಂದ್ಕೊಳ್ತೇವೆ, ಬಟ್ ನಾಳೆಯಿಂದ ಅದು ಸೇಮ್ ಇರುತ್ತೆ. ಬಿಕಾಸ್ ಇಟ್ ವಾಸ್ ಜಸ್ಟ್ ಅ ಚೇಂಜ್, ಬಟ್ ಅ ಟ್ರಾನ್ಸ್ಫಾರ್ಮೇಷನ್ ಈಸ್ ಫಾರ್ ಎವರ್. ಸೊ ನಾವೀಗ ಸ್ವಲ್ಪ ನನಗೂ ವೈಟ್ ಕೂದಲಿದೆ, ಸೊ ನಾನು ಡೈ ಹಾಕ್ಕೊಂಡಿದ್ದೀನಿ, ಇದೊಂದು ತಿಂಗಳಿಗೊಂದ್ಸಲ ಹೊರಟೋಗುತ್ತೆ, ಮತ್ತೆ ವೈಟ್ ಕೂದಲು ಬಂದ್ಬಿಡುತ್ತೆ. ಅದು ಚೇಂಜ್. ಅದು ಒರಿಜಿನಲ್ ಏನು ಗೊತ್ತಾ? ದೇವರು ಕೊಟ್ಟಿದ್ದಾರಲ್ಲ ಕೂದಲು ಒರಿಜಿನಲ್ಲು, ಅದು ಕಲರ್ ದಟ್ ವಿಲ್ ರಿಮೈನ್ ಆಲ್ವೇಸ್. ಸೊ ನಾವೆಲ್ಲರೂ ಮೇಕಪ್ ಹಾಕ್ಕೊಳ್ಳೋಕ್ಕಲ್ಲ ಇಲ್ಲಿ ಬಂದಿರೋದು. ನನ್ನ ವರ್ಕ್ಶಾಪು ಮೇಕಪ್ ಮಾಡಿಸೋದಕ್ಕಲ್ಲ, ಒರಿಜಿನಲ್ ಸೆಲ್ಫ್ ಬಿಲ್ಡ್ ಮಾಡೋದಕ್ಕೆ. ಯಾರೆಲ್ಲ ಒರಿಜಿನಲ್ ಡೂಪ್ಲಿಕೇಟ್ ಅಲ್ವೋ ಅವರೆಲ್ಲರೂ ಆರಾಮಾಗಿ ಶ್ರೀಮಂತರಾಗ್ಬೋದು. ಶ್ರೀಮಂತರಾಗಿ ಈ ಭೂಲೋಕದಲ್ಲಿ ಏನಿದೆಯೋ ಅದೆಲ್ಲವನ್ನು ಅನುಭವಿಸಿ ಹೋಗ್ಬೋದು. ಯಾರು ಡೂಪ್ಲಿಕೇಟ್ ಆಗಿರ್ತಾರೋ ಐ ಥಿಂಕ್ ಮೇ ಬಿ ಟೆಂಪರರಿಲಿ ಶ್ರೀಮಂತರಾಗಿರ್ಬೋದು, ಬಟ್ ಶಾಶ್ವತವಾಗಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ 2 ಮುಖ್ಯ ಕಾರಣಗಳು ಸಾಲಕ್ಕೆ ಹೋಗೋದಕ್ಕೆ. ಒಂದು ಈ ಜನ್ಮದ ಕರ್ಮಗಳು, ಇನ್ನೊಂದು ಪೂರ್ವ ಜನ್ಮದ ಕರ್ಮಗಳು.
ನೋಡಿ, ನೀವು ಪೂರ್ವ ಅಂದಾಗ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತೀರ. ಹೇಗಿದೆ ನೋಡಿ, ಸಟ್ಟಲ್ ಆಗಿರುತ್ತೆ ನೋಡಿ. ಈ ಜನ್ಮನೇ ಅಲ್ವಾ ಬರೋ ಜನ್ಮಕ್ಕೆ ಪೂರ್ವ ಆಗೋದು, ಇದು ಗೊತ್ತಿರಲಿ. ಹೌದು ಗುರುಗಳೇ. ಯಾವತ್ತು ಪೂರ್ವ ಅಂತಿರ್ತೀವಿ, ನನಗೆ ಗೊತ್ತಿಲ್ಲ ಅಂತಿರ್ತೀವಿ. ನಾವು ಸತ್ತ ಮೇಲೆ ಈ ಜನ್ಮ ಪೂರ್ವ ಆಗ್ಬಿಡುತ್ತಲ್ವಾ. ಅದಕ್ಕೆ ಇವಾಗ ಗೊತ್ತಿದೆ ತಾನೆ, ಯು ಆರ್ ವೆರಿ ಮಚ್ ಅವೇರ್ ತಾನೆ, ನಮಗೆ ಗೊತ್ತಲ್ವಾ ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತೇಳಿ. ಗೊತ್ತಿದ್ದು ಮಾಡೋದನ್ನ ಪಾಪ ಅಂತಾರೆ, ಗೊತ್ತಿಲ್ಲದೆ ಮಾಡೋದನ್ನ ತಪ್ಪು ಅಂತಾರೆ. ದಯವಿಟ್ಟು ತಪ್ಪು ಮಾಡೋಣ. ನಾನು ಮಾಡ್ತೀನಿ ತಪ್ಪು. ಇನ್ಫ್ಯಾಕ್ಟ್ ಆಲ್ ಆಫ್ ಅಸ್ ಡೂ ಮಿಸ್ಟೇಕ್ಸ್. ಎಲ್ಲ ಮಕ್ಕಳು ಮಾಡ್ತಾರೆ. ಬಟ್ ತಪ್ಪು ಅಂತ ಗೊತ್ತಿದ್ದು ಪದೇ ಮಾಡೋದನ್ನಲ್ವ ರೀ ಸಿನ್ ಅನ್ನೋದು, ಪಾಪ ಅನ್ನೋದು. ಪಾಪಕ್ಕೆ ಶಿಕ್ಷೆ ಇದೆ, ತಪ್ಪಿಗೆ ಶಿಕ್ಷೆ ಇಲ್ಲ. ಸೊ ವಿ ಗೋ ಟು ಹೆಲ್. ನಾವು ನರಕಕ್ಕೆ ಹೋಗ್ತೇವೆ ಪಾಪ ಮಾಡಿದಾಗ, ತಪ್ಪು ಮಾಡಿದಾಗಲ್ಲ ಮೇಡಮ್. ನಮ್ಮ ಮಕ್ಕಳಿಗೆ ಶಿಕ್ಷೆ ಯಾವತ್ತೂ ತಪ್ಪು ಮಾಡಿದಾಗ ಕೊಡಲ್ಲ. ಬಟ್ ದೊಡ್ಡದು ಎಷ್ಟು ಹೇಳಿ ಪದೇ ಹೇಳಿ ಮಾಡ್ತಾರಲ್ವಾ, ಅದಕ್ಕೆ ನಾವು ಶಿಕ್ಷೆ ಕೊಡ್ತೇವೆ. ನಾವೇಗ ತಂದೆ ತಾಯಿನೋ ನಮಗ್ ಗೊತ್ತಲ್ವ ಮಕ್ಕಳಿಗೆ ಯಾವ್ದಕ್ ಶಿಕ್ಷೆ ಕೊಡ್ಬೇಕು, ಯಾವ್ದಕ್ ಕೊಡಬಾರ್ದು ಅಂತೇಳಿ. ಹಾಗೆ ಅಲ್ವಾ ಮೇಡಮ್ ಯೂನಿವರ್ಸ್, ಹಾಗೆ ಅಲ್ವಾ ಮೇಡಮ್ ವಿಶ್ವ, ಹಾಗೆ ಅಲ್ವಾ ಮೇಡಮ್ ದೇವರು. ಹಾಗಾಗಿ ನಾವು ಆ ತಪ್ಪುಗಳನ್ನ ಮಾಡಬಾರ್ದು. ಸಾಲ ಅನ್ನೋದು ಹೇಗೋ ಆಗ್ಬಿಟ್ಟಿದೆ, ಅದನ್ನು ತೀರಿಸೋಕೆ ಅನೇಕ ತಂತ್ರಗಳು ಮಂತ್ರಗಳು ಇದಾವೆ, ವಿದ್ಯೆಗಳಿದಾವೆ. ಎಂಡ್ ಆಫ್ ದ ಡೇ ಸಾಲ ತೀರಿಸ್ಬೇಕಂದ್ರೆ ಹಣ ಬರಬೇಕು ಅಂತಂದ್ರೆ ಹಣವನ್ನ ಗಳಿಸ್ಬೇಕು. ಹಣ ಗಳಿಸೋದಕ್ಕೆ ನಾನಾ ಮೂಲಗಳಿದೆ. ಅದರಲ್ಲಿ ಅನೇಕ ಮೂಲಗಳನ್ನ ನಾವು ವರ್ಕ್ಶಾಪಲ್ಲಿ ಪರ್ಸನಲ್ ಆಗಿ ಮೀಟ್ ಮಾಡಿದಾಗ ಹೇಳ್ಕೊಡ್ತೇನೆ. ವಿಶೇಷವಾಗಿ ಮುಂಬರೋ ವರ್ಕ್ಶಾಪ್ನಲ್ಲಿ ಹೇಗೆ ಪ್ರತಿ ತಿಂಗಳು ಎಲ್ಲರೂ 2 ಲಕ್ಷ ದುಡಿಯೋದು, ಹೇಗೆ ಪ್ರತಿ ತಿಂಗಳು. ಹೇಗೆ ಅನಿಸ್ತಿದೆ ನಿಮಗೆ? ಏನಿದೆಲ್ಲ 2 ಲಕ್ಷ? ಎಲ್ಲ ಡೂಪ್ ಹೇಳ್ಕೊಡೋಕ್ಕಾಗಲ್ಲ ರೀ. ನಾನು ಬಿಸ್ನೆಸ್ ಮಾಡ್ತಿದ್ದೀನಿ, ಐ ಆಮ್ ಅ ಬಿಸ್ನೆಸ್ ಮ್ಯಾನ್. ಸೊ ನನ್ನ ವ್ಯಾಪಾರ ಇದೆ, ಐ ಹ್ಯಾವ್ ದ ಎಲಿಜಿಬಿಲಿಟಿ ಆ್ಯಂಡ್ ಕ್ರೈಟೀರಿಯಾ ಟು ಟೀಚ್ ಮ್ಯಾನ್. ಸೊ ಅದನ್ನು ಹೇಳ್ಕೊಡ್ತಿದ್ದೀನಿ ಅಷ್ಟೇ. ಆಮೇಲೆ ಖಂಡಿತವಾಗಿಯೂ ಇದಕ್ಕೆ ತುಂಬ ಖರ್ಚಾಗೋದಿಲ್ಲ. ಯು ಡೋಂಟ್ ಹ್ಯಾವ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್, ಬಿಕಾಸ್ ಇನ್ವೆಸ್ಟ್ಮೆಂಟ್ ಈಸ್ ಯುವರ್ ಮೈಂಡ್ ಸೆಟ್ ಓನ್ಲಿ. ನನಗೆ ಯಾವತ್ತೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಕೇಳಿದಾಗ ನಾನು ಫಸ್ಟೇ ಹೇಳ್ತೀನಿ, ದುಡ್ಡು ಬೇಡ, ಇದಕ್ಕೆ ನಿಮಗೆ ಬೇಕಾಗಿರೋದು ಮನಸ್ಥಿತಿ ಮಾತ್ರ. ಯಾರಿಗೆಲ್ಲ 2 ಲಕ್ಷ ಪ್ರತಿ ತಿಂಗಳಿಗೆ ಕನಿಷ್ಠ ಮಾಡಲೇಬೇಕು ಅಂತ ಮನಸ್ಸಿದೆಯೋ ಅವರು ಕಾರ್ಯಾಗಾರಕ್ಕೆ ಬರ್ಬೋದು. ಉಳಿದವರು ರಿಲ್ಯಾಕ್ಸ್ ಚಿಲ್ ನೋಡಿ, ಕಮೆಂಟ್ಸ್ ಕೆಟ್ಟದಾಗ ಏನೇನು ಬೇಕೋ ಅದು ಹಾಕ್ಕೊಂಡು ರಿಲ್ಯಾಕ್ಸ್ ಆಗಿರಿ ಅಷ್ಟೇ. ಆಮೇಲೆ ಜೂನ್ 8ನೇ ತಾರೀಕು 100 ಕೋಟಿ ವರ್ಕ್ಶಾಪ್ ಇದೆ. ಯಾರೆಲ್ಲ 100 ಕೋಟಿ ಮಾಡಬೇಕು, ಹೇಗೆ ಅನಿಸ್ತಿದೆ? ಕೋಟಿ ಅಂದ್ರೇ ತಲೆ ಸುತ್ತಾ ಇದೆ, ಇನ್ನು 100 ಕೋಟಿ. ಆ್ಯಕ್ಚುಲಿ ಕೋಟಿ ಮಾಡೋದೇ ಕಷ್ಟ, 100 ಕೋಟಿ ಮಾಡೋದು ತುಂಬ ಸುಲಭ. ಅದು ಹೇಗೆ ಅಂತೇಳಿ ಜೂನ್ 8ನೇ ತಾರೀಕು, 9ನೇ ತಾರೀಕು, 10ನೇ ತಾರೀಕು ಆನ್ಲೈನ್ ವರ್ಕ್ಶಾಪ್. ಇದು ನೀವು ಆಫ್ಲೈನ್ ಅಲ್ಲ, ನಿಮ್ಮ ಮನೆಯಲ್ಲೇ ಇದ್ದುಕೊಂಡು ಒಬ್ಬರು ರಿಜಿಸ್ಟರ್ ಆದರೆ ಮನೆಯವರೆಲ್ಲ ಕ್ಲಾಸ್ ಅಟೆಂಡ್ ಮಾಡ್ಬೋದು. 3 ದಿನ ಸಂಜೆ ಇದೆ, 3 ಗಂಟೆ. ಸೊ ದಯವಿಟ್ಟು ಅಟೆಂಡ್ ಮಾಡಿ. ಫಾರ್ ದ ಫಸ್ಟ್ ಟೈಮ್ ಅನಂತ ವಿಶ್ವಾಚಾರ್ಯ ಗುರುಗಳು ನಾನೇ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಹೌ ಟು ಡೂ ಬಿಸ್ನೆಸ್, ದ ಟೆಕ್ನಿಕ್ಸ್ ಎಲ್ಲವನ್ನು ತಿಳ್ಕೊಳ್ಳೋಣ. ಎಸ್ ಮೇಡಮ್. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ವಾ? ಮೇ 25ನೇ ತಾರೀಕು ಭಾನುವಾರ ಇದೇ ಬೆಂಗಳೂರಿನಲ್ಲಿರುವಂತಹ ಮೆಜೆಸ್ಟಿಕ್ ಹತ್ತಿರ 3 ಸ್ಟಾರ್ ಹೋಟೆಲ್ ಅಂತ ಹೇಳಿದ್ರೆ ಸ್ಯಾಂಟಮ್ ಹೋಟೆಲ್ ಅಲ್ಲಿ ಕಾರ್ಯಾಗಾರ ನಡೀತಾ ಇದೆ, ಅಂದ್ರೆ ವರ್ಕ್ಶಾಪ್ ನಡೀತಾ ಇದೆ. ಶ್ರೀಮಂತರಾಗಬೇಕು, ನಾವು ದುಡ್ಡನ್ನ ಗಳಿಸಬೇಕು, ಅಥವಾ ಗಳಿಸಿದಂತಹ ದುಡ್ಡು ನಿಮ್ಮ ಕೈಯಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಮಿಸ್ ಮಾಡದೆ ಈ ಒಂದು ಕಾರ್ಯಾಗಾರಕ್ಕೆ ನೀವು ಅಟೆಂಡ್ ಆಗ್ಬೇಕಾಗತ್ತೆ. ಸಾಲ ಮಾಡಿರ್ತೀವಿ, ಒಂದಲ್ಲ ಒಂದು ಕಾರಣಗಳಿಂದ ಸಾಲಕ್ಕೆ ಹೊಣೆಯಾಗಿರ್ತೀವಿ. ಸೊ ಮಾಡಿದಂಥ ಸಾಲವನ್ನ ತೀರಿಸುವಂಥ ಬಗೆ ಹೇಗೆ, ಅದನ್ನು ಕೂಡ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರುಜಿಯವರು ನಮಗೆ ಹೇಳ್ಕೊಡ್ತಾರೆ. ಇನ್ನು ಕರ್ಮ ಅಂದ್ರೆ ಏನು ಅಂತ ನಮಗೆ ಗುರುಜಿಯವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನಾವೆಲ್ಲರೂ ಕೂಡ ಹೇಳ್ತೀವಿ ಕರ್ಮ ನಿನ್ನನ್ನು ಬಿಡಲ್ಲ ಅಂತ, ಆದರೂ ಕೂಡ ಮಾಡುವಂಥ ಕೆಟ್ಟ ಕೆಲಸವನ್ನ ಮುಂದುವರ್ಸ್ಕೊಂಡು ಎಷ್ಟೋ ಜನ ಹೋಗ್ತಿರ್ತಾರೆ. ಹಾಗಾಗಿ ಕರ್ಮ ಅಂದ್ರೆ ಗುಡ್ ಕರ್ಮ, ಬ್ಯಾಡ್ ಕರ್ಮ ಅಂತ ಇದ್ದೇ ಇರುತ್ತೆ, ಕೆಟ್ಟ ಕರ್ಮ, ಒಳ್ಳೆ ಕರ್ಮ ಅಂತ. ಸೊ ಅದನ್ನ ನೀವು ಹೇಗೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಕೂಡ ಗುರುಜಿಯವರು ನಿಮಗೆ ತಿಳಿಸ್ತಾ ಹೋಗಿದ್ದಾರೆ. ಇನ್ನು ಎಷ್ಟು ಈ ಒಂದು ಕಾರ್ಯಾಗಾರಕ್ಕೆ ಗುರುಜಿಯವರು ಕೆಲವೊಂದು ವಸ್ತುಗಳನ್ನ ತರಕ್ಕೆ ಹೇಳಿದ್ದಾರೆ. ಮಲ್ಲಿಗೆ ಹೂವು, ಕಪ್ಪು ದಾರ ಮತ್ತು ನಿಂಬೆಹಣ್ಣು. ಇದರ ವಿಶೇಷತೆ ಏನು, ಯಾಕೆ ಇದನ್ನು ತರಬೇಕು, ಅದರಿಂದ ಏನೊಂದು ನಮ್ಗೆ ಯೂಸ್ ಆಗತ್ತೆ, ಏನು ಉಪಯೋಗ ಆಗತ್ತೆ ಅಂತ ಹೇಳ್ತೀವಿ. ಆದರೆ ಕಾರ್ಯಾಗಾರಕ್ಕೆ ನೀವು ಅಟೆಂಡ್ ಆಗಬೇಕಾಗತ್ತೆ. ಎಲ್ಲ ವಿಚಾರವನ್ನ ಇಲ್ಲೇ ಹೇಳಿದ್ರೆ ಏನಿರುತ್ತೆ. ಹಾಗಾಗಿ ಮಿಸ್ ಮಾಡದೆ ಇದೇ ಮೇ 25ನೇ ತಾರೀಕು ನಡೆಯುವಂತಹ ಕಾರ್ಯಾಗಾರಕ್ಕೆ ನೀವು ಪಾಲ್ಗೊಳ್ಬೇಕಾಗತ್ತೆ. ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನೋದೇ ಆದ್ರೆ ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ಹಣದ ದ್ರೋಣಾಚಾರ್ಯರು ನಮ್ಮೊಟ್ಟಿಗೆ ಇದ್ದಾರೆ. ಹಣ ಗಳಿಸೋದು ಹೇಗೆ ಅಂತ ಅಂದ ತಕ್ಷಣ ಎಲ್ಲರ ಕಿವಿಯು ನಿಮ್ಮಿರೋದು ಖಂಡಿತವಾಗಿಯೂ ನಿಜವಾಗತ್ತೆ. ಹಣ ಗಳಿಸಬೇಕು, ಗಳಿಸಿರುವಂತಹ ಹಣ ಕೈಯಲ್ಲಿ ಉಳಿಬೇಕು. ಸಾಲ ಮಾಡ್ಬಿಟ್ಟಿದ್ದೀವಿ, ಆದ್ರೆ ಸಾಲ ತೀರಿಸ್ಬೇಕು. ಸಾಲ ತೀರಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಹಣ ಗಳಿಸ್ಬೇಕು. ಅದೇ ಮೊದಲನೇ ಒಂದು
ಮೆಥಡ್ ಆಗಿರುತ್ತೆ ಅಥವಾ ಸ್ಟೆಪ್ ಆಗಿರುತ್ತೆ ಗುರುಗಳೇ. ಸೊ ದುಡ್ಡು ಮಾಡಲೇಬೇಕು ಅನ್ನೋದಾದ್ರೆ ಟೆಕ್ನಿಕ್ ಏನಿದೆ, ಅಥವಾ ಮಾಡಿರುವಂಥ ಸಾಲನ ತೀರಿಸಬೇಕು ಅಂತ ಹೇಳಿದ್ರೆ ಅದಕ್ಕೊಂದಷ್ಟು ಟೆಕ್ನಿಕ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ಸೊ ನಾನಂತೂ ಕುತೂಹಲದಿಂದ ಕಾಯ್ತಿದ್ದೀನಿ. ಯಾಕಂತ ಹೇಳಿದ್ರೆ ಹಣ ಗಳಿಸೋದು ಅಂತಂದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಸೊ ಆ ಟೆಕ್ನಿಕ್ ಏನಿದೆ ಅಂತ, ಅದಕ್ಕೆ ಪ್ರೋಸೆಸ್ ಏನಿದೆ? ಎಸ್ ಮೇಡಮ್, ಟೆಕ್ನಿಕ್ ಕೇಳಿದ್ರಿ. ಸೊ ಅದ್ಭುತವಾದ ಟೆಕ್ನಿಕ್ ಇದೆ. ಸಾಲ ಅನ್ನುವಂಥದ್ದು ದೊಡ್ಡ ಕರ್ಮ, ಅಷ್ಟು ಸುಲಭವಾಗಿ ಹೋಗುವಂಥದ್ದಲ್ಲ. ಯಾಕಂದ್ರೆ ನಾನು ಸಾಲದಲ್ಲಿದ್ದೆ, ನನಗೂ ನಷ್ಟ ಏನಂತ ಗೊತ್ತಿದೆ, ತುಂಬ ಕಷ್ಟಪಡಬೇಕಾಗುತ್ತೆ. ಬಟ್ ಇದನ್ನ ಫಾಲೋ ಮಾಡಿದ್ರೆ ತಕ್ಕ ಮಟ್ಟಿಗೆ ತುಂಬ ಸುಲಭವಾಗಿ ಅತಿ ಬೇಗ ನಾವು ತೀರ್ಸೋರಾಗ್ತೇವೆ. ಸೊ ಪ್ರತಿಯೊಂದಕ್ಕೂ ದೇರ್ ಇಸ್ ನೋ ಪ್ರಾಬ್ಲಮ್ ವಿದೌಟ್ ಅ ಸೊಲ್ಯೂಷನ್. ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ, ಬಟ್ ಆ ಸೊಲ್ಯೂಷನ್ ಅನ್ನು ಅಪ್ಲೈ ಮಾಡ್ಕೋಬೇಕು ನೋಡಿ. ಅದಕ್ಕೋಸ್ಕರ ಇದು ಉಚಿತವಾಗಿ ನಾನು ಚಿಕ್ಕದೊಂದು ಪುಸ್ತಕ, ಸಾಲ ತೀರಿಸೋದಕ್ಕೋಸ್ಕರ ಅಂತ ಬರೆದಿರುವಂಥದ್ದು, ಸಾಲ ತೀರಿಸುವ ಬ್ಲೂ ಪ್ರಿಂಟ್. ಈ ಬ್ಲೂ ಪ್ರಿಂಟ್ ಅನ್ನು ಯಾರು ಫಾಲೋ ಮಾಡ್ತಾರೋ ಅವರೆಲ್ಲರೂ ಅತಿ ಸುಲಭವಾಗಿ ಸಾಲವನ್ನು ಬೇಗ ತೀರಿಸ್ಕೊಳ್ತಾರೆ. ಇದು ವರ್ಕ್ಶಾಪಲ್ಲಿ ನಾವು ಉಚಿತವಾಗಿ ಫ್ರೀಯಾಗಿ ಕೊಡ್ತೇವೆ. ಸೊ ದಯವಿಟ್ಟು ತೆಗೆದುಕೊಂಡು ಇದನ್ನು ಫಾಲೋ ಮಾಡಬೇಕು. ಇದಿಟ್ಕೊಂಡು ಮನೆಯಲ್ಲಿ ತಲ್ದಿಮ್ ಥರ ಇದನ್ನ ಇಟ್ಕೊಂಡು ಮಲಗಿದ್ರೆ ಸಾಲ ತೀರಲ್ಲ. ಇದರಲ್ಲಿ ಏನಿದೆಯೋ ಅದನ್ನು ಅಪ್ಲೈ ಮಾಡಿ ಫಾಲೋ ಮಾಡಿದ್ರೆ ತೀರುತ್ತೆ. ತುಂಬ ಅದ್ಭುತವಾದ ಟೆಕ್ನಿಕ್ಸ್ ಇದೆ. ಎಳ್ಳು ನೀರು ಬಿಡೋದು ಎಲ್ಲಾದರೂ ಕೇಳಿದ್ದೀರಾ? ನಾವು ಎಳ್ಳು ನೀರು ಬಿಡಬೇಕು ಅಂತ ಹೇಳ್ತೀವಲ್ಲ, ಇದರಲ್ಲಿ ಎಳ್ಳು ನೀರು ಬಿಡೋದು ಇದೆ. ಸೊ ಹಾಗಾಗಿ ತುಂಬ ಅದ್ಭುತವಾಗಿದೆ, ತುಂಬ ಟೆಕ್ನಿಕ್ಸ್ ಇದೆ ಇದರಲ್ಲಿ. ನಿಂಬೆಹಣ್ಣಲ್ಲಿ ಏನು ಮಾಡಬೇಕು, ಉಪ್ಪಿನಲ್ಲಿ ಏನು ಮಾಡಬೇಕು, ಎಳ್ಳಲ್ಲಿ ಏನು ಮಾಡಬೇಕು, ಸೊ ಇದೆಲ್ಲ ಸನಾತನ ಧರ್ಮದ್ದಾಗಿದೆ. ಸೊ ಹಾಗಾಗಿ ಹೇಗೆ ಹಣ ಬರುತ್ತೆ, ಯಾವ ವ್ಯಾಪಾರ ಮಾರ್ಗಗಳು ಕಾಣಿಸುತ್ತೆ, ಹಣದ ವಿಚಾರಗಳಲ್ಲಿ ಯಾವ ತಪ್ಪುಗಳು ಮಾಡಬಾರ್ದು, ಇನ್ನು ಮುಂದೆ ಆದರೂ ಎಷ್ಟು ಜೋಪಾನ ವಹಿಸಬೇಕು, ಇವೆಲ್ಲವೂ ಈ ಪುಸ್ತಕದಲ್ಲಿದೆ. ಐ ಥಿಂಕ್ ಇಟ್ ಹ್ಯಾಸ್ 15 ಪೇಜ್ ಇದೆ. ಸೊ ದಯವಿಟ್ಟು ಇದನ್ನು ಫಾಲೋ ಮಾಡಬೇಕು. ಓಕೆ ಮೇಡಮ್, ಟೆಕ್ನಿಕ್ ಕೇಳಿದ್ರು, ಒಂದು ಚಿಕ್ಕ ಪುಟ್ಟ ಟೆಕ್ನಿಕ್ ಅಷ್ಟೇ ಇದು. ಬೆಳಿಗ್ಗೆ ಯಾರಿಗೆಲ್ಲ ಸಾಲ ಇದೆಯೋ, ಯಾರೆಲ್ಲ ಇಲ್ಲಿ ತನಕ ವರ್ಕ್ಶಾಪ್ ಬಂದಿಲ್ವೋ ಅಂಥವ್ರಿಗಿದು. ಸೊ ಯಾರೆಲ್ಲ ವರ್ಕ್ಶಾಪ್ ಬಂದಿದ್ದೀರೋ ಅವ್ರಿಗೆ ಆಲ್ರೆಡಿ ಬ್ಲೂ ಪ್ರಿಂಟ್ ಕೊಟ್ಟಿದ್ದೇನೆ. ಮುಂಬರೋ ವರ್ಕ್ಶಾಪ್ನಲ್ಲೂ ಈ ಬ್ಲೂ ಪ್ರಿಂಟ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ, ಹೇಗೆ ಇದು ಸಾಲ ಮುಕ್ತರಾಗಬೇಕು ಅಂತಂತೇಳಿ. ನೀವು ಬಂದು ಪಡ್ಕೊಂಡು ಕಲಿತು ಮಾಡಬೇಕು. ಸೊ ಓಕೆ, ಫಾರ್ ದೋಸ್ ಫಸ್ಟ್ ಟೈಮ್ ಸೀಯಿಂಗ್ ದಿಸ್ ಚಾನಲ್, ಅವ್ರಿಗೋಸ್ಕರ ಬೆಳಿಗ್ಗೆ 3 ಗಂಟೆಗೆ ಎದ್ದೇಳಿ. 3 ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಬೇಕು ನೋಡಿ. ಯಾರೆಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರೋ ಅವರೆಲ್ಲ ಮನೆಯಲ್ಲಿರೋಂಗಿಲ್ಲ, ದೂರದಲ್ಲಿರ್ತಾರೆ. ಆಮೇಲೆ ಬೆಳಿಗ್ಗೆ ಬೇಗ ಎದ್ದೇಳಬೇಕಾಗಿರುತ್ತೆ. ಅಷ್ಟೇ ಅಲ್ಲ, ತಣ್ಣೀರಲ್ಲಿ ಸ್ನಾನ ಮಾಡಬೇಕಾಗುತ್ತೆ. ಇವೆಲ್ಲ ಏನೇನೋ ಪ್ರೊಸೀಜರ್ ಇದೆ, ಅದೇ ರೀತಿ ಇದು ಸಹ. ಸೊ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 3 ಗಂಟೆಗೆ ಎದ್ದೇಳಬೇಕು. ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿದಾದಮೇಲೆ ನೀವು ಒಂದು ಬ್ಲ್ಯಾಕ್ ಕಲರ್ ಪೆನ್ ತೆಗೆದುಕೊಂಡು ಈ ರೀತಿ ಯೆಲ್ಲೋ ಕಲರ್ ಪೇಜಿನ ಮೇಲೆ ನಿಮ್ಮ ಸಾಲಗಳನ್ನು ಪಟ್ಟಿ ಮಾಡಬೇಕು. ಎಲ್ಲ ಸಾಲಗಳನ್ನು ಪಟ್ಟಿ ಮಾಡಿದಾದಮೇಲೆ ಸಾಲ ಆಗೋದಕ್ಕೆ ಏನು ಕಾರಣ, ಆ ಕಾರಣಗಳನ್ನು ಬರೀಬೇಕು. ಇವೆರಡು ಬರೆದಾದ್ಮೇಲೆ ನೋಡಿ, ನನ್ನ ಮುಂದೆ ಇಲ್ಲಿ ಅರಿಶಿಣ ಕಲಸಿರೋ ಅಂಥ ನೀರಿದೆ, ಈ ಒಂದು ತಾಮ್ರದ ಒಂದು ಬಟ್ಲಿನಲ್ಲಿ ತಟ್ಟೆಯಲ್ಲಿ. ಸೊ ಈ ರೀತಿ ಅರಿಶಿಣ ಕಲಿಸ್ಕೊಂಡಿರೋ ನೀರನ್ನು ನೀವು ಇಟ್ಕೊಂಡು ಅದರ ಮೇಲೆ ನಿಮ್ಮ ಒಂದು ಬಲಗೈ ಹಸ್ತವನ್ನಿಟ್ಟು ನೋಡಿ, ಈ ರೀತಿ ಇಟ್ಟಿದ್ದೇನೆ ನೋಡಿ ಬಲಗೈಯಲ್ಲಿ. ಸೊ ಅರಿಶಿಣದ ನೀರಿದೆ. ಯಾಕೆ ಮದುವೆ ಟೈಮಲ್ಲಿ ಇದನ್ನು ಹಾಕ್ತಾರೆ ನೋಡಿ, ತುಂಬ ಅರಿಶಿಣಕ್ಕೆ ತುಂಬ ಮಹತ್ವ ಇದೆ ನಮ್ಮ ಧರ್ಮದಲ್ಲಿ. ಏಕೆ? ಸೊ ಇದೆಲ್ಲ ನಾವು ತಿಳ್ಕೊಳ್ಳೋಣ. ಯಾರು ವರ್ಕ್ಶಾಪ್ ಬರ್ತಿರೋ ದಯವಿಟ್ಟು ನನಗೆ ಕೇಳಿ, ಯಾಕೆ ಅರಿಶಿಣ ಗುರುಗಳೇ, ಏಕೆ ನಾವು ತುಳಸಿ ಪೂಜೆಯನ್ನು ಮಾಡಬೇಕು, ಏಕೆ ದೀಪ ಹಚ್ಚಬೇಕು, ಏನದು ಬ್ರಾಹ್ಮಿ ಮುಹೂರ್ತ? ಅಲ್ಲ, ಫಾರಿನವ್ರಿಗೆಲ್ಲ ಗೊತ್ತೇ ಇಲ್ಲ ಇದೆಲ್ಲ, ಅವರೆಲ್ಲ ಶ್ರೀಮಂತರಾಗಿದ್ದಾರೆ, ನಾವು ಯಾಕೆ ಇದೆಲ್ಲ ಮಾಡಿನೂ ಆಗಲಿಲ್ಲ? ಇದೆಲ್ಲ ದಯವಿಟ್ಟು ಕೇಳಬೇಕು. ಓಕೆ, ಸೊ ಎನಿವೆ, ಸೊ ಈ ರೀತಿ ಅರಿಶಿಣವನ್ನು ಹಚ್ಚಿರ್ತಕ್ಕಂಥ ಈ ಹಸ್ತದಿಂದ ಬಲಗೈಯಿಂದ ಈ ಒಂದು ಹಳದಿ ಪೇಪರ್ ಮೇಲೆ ಇಟ್ಟು ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು, ನನ್ನ ಎಲ್ಲ ಕೊಡುವಿಕೆಗಳನ್ನು ಸಮಯಕ್ಕೆ ಸರಿಯಾಗಿ ಸಂಪೂರ್ಣವಾಗಿ ಹಿಂತಿರುಗಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಸೊ ಸಮಯಕ್ಕೆ ಸರಿಯಾಗಿ ಅಂತ ಯಾರು ಹೇಳಬೇಕು? ಯಾರಿಗೆ ಸಮಯ ಗೊತ್ತಿಲ್ವೋ ಅವರು ಹೇಳಬೇಕು. ಯಾರಿಗೆಲ್ಲ ಅವರ ಕೊನೆಯ ದಿನಾಂಕ ಅಂದರೆ ಸಾಲ ತೀರುವ ಕೊನೆಯ ದಿನಾಂಕ ಗೊತ್ತಿದೆಯೋ ಅವರ ದಿನಾಂಕದ ಒಂದು ಹೇಳಿದ್ರೆ ಸಾಕು. ಸೊ ಹೇಗೆ ಕೊನೆಯ ದಿನಾಂಕವನ್ನು ತೆಗೆದುಕೊಳ್ಳೋದು, ಅದು ಉಪ್ಪಿನಿಂದ ಮಾಡುವ ತಂತ್ರದಿಂದ ನಾನು ಹೇಳ್ಕೊಟ್ಟಿದ್ದೀನಿ ಈಗಾಗಲೇ. ಯಾರಿಗೆ ಗೊತ್ತಿಲ್ವೋ ಅವ್ರು ದಯವಿಟ್ಟು ಕೇಳಿ ಮಾಡಬೇಕು. ಸೊ ಈ ರೀತಿ ಯಾರು ಪ್ರಮಾಣ ಮಾಡ್ತಾರೋ
ಅವರು ಮತ್ತೆ ಮತ್ತೆ ಹಣಕಾಸಿನ ವಿಚಾರದಲ್ಲಿ ತಪ್ಪುಗಳನ್ನು ಮಾಡೋದಿಲ್ಲ. ಅಷ್ಟೇ ಅಲ್ಲ, ಇದನ್ನು ಮಾಡಿದ ದಿನದಿಂದ ನಿಮ್ಮ ಸುಪ್ತ ಚೇತನ ಮನಸ್ಸು ಬದಲಾವಣೆಯಾಗುತ್ತೆ. ಹಣದ ಅರಿವುಗಳು, ಹಣದ ಮೂಲಗಳು, ಹೇಗೆ ಹಣ ಮಾಡೋದು, ಇದೆಲ್ಲದೂ ಗೋಚರಿಸುತ್ತೆ ನಮ್ಮ ಮನಸ್ಸಿಗೆ. ಸೊ ಹಾಗಾಗಿ ದಯವಿಟ್ಟು ಇದನ್ನು ಮಾಡಬೇಕು. ಇದನ್ನು ಒಂದು ದಿನ ಮಾಡಿದರೆ ಸಾಕು, ಪ್ರತಿದಿನ ಮಾಡಬೇಕು ಅಂತಂತೇನಿಲ್ಲ. ಜಸ್ಟ್ ಮಾಡಿ ನೋಡಿ, ಅದರ ಪ್ರಭಾವ ನಿಮಗೆ ಫೀಲ್ ಆಗುತ್ತೆ. ನೀವು ಅದು ಅನುಭವಕ್ಕೆ ಬರುತ್ತೆ, ಇದು ನಾನು ಹೇಳೋದಲ್ಲ. ಸೊ ದಯವಿಟ್ಟು ಮಾಡಿ. ಎಲ್ಲರೂ ಸಾಲ ಮುಕ್ತರಾಗಬೇಕು. ನಿಜವಾದ ಶ್ರೀಮಂತಿಕೆ ಅಂತಂದರೆ, ಇದಕ್ಕೂ ಮುಂಚೆ ಹೇಳಿದ್ದೇನೆ ನಾನು, ಆರೋಗ್ಯಭರಿತ ಒಂದು ದೇಹ, ಅನಾರೋಗ್ಯ ಇರಬಾರ್ದು. ಓಕೆ, ಅನಾರೋಗ್ಯ ಒಳ್ಳೆಯದಲ್ಲ. ಅದೇ ರೀತಿ ಸಾಲ ಇಲ್ಲದೆ ಇರೋ ಬದುಕು, ಹಾಗೆ ಚಿಂತೆ ಇಲ್ಲದೆ ಇರೋ ಮನಸ್ಸು, ಇವೆಲ್ಲ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ದಯವಿಟ್ಟು ಸಾಲ ಮಾಡೋದು ಬೇಡ. ಸಾಲ ಮಾಡೋದೇ ಆದರೆ ನಾವು ದುಡ್ಡಿನ ಚಕ್ರವರ್ತಿಗಳಾಗಿದ್ದರೆ ಮಾತ್ರ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ ಗುರುಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಬಹಳ ವಿಶೇಷವಾದಂಥ ಮಾಹಿತಿ ಹಾಗೆ ಒಂದು ಒಳ್ಳೆ ಟೆಕ್ನಿಕ್ಕನ್ನು ನಮ್ಮ ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ. ಸಾಲ ತೀರ್ಸೋಕೆ ಒಂದು ವಿಶ್ವತಂತ್ರವನ್ನು ನೀವು ಹೇಳ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ಇವತ್ತಿನ ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.